ನಮಸ್ಕಾರ ಬಂಧುಗಳೇ. ಶ್ರೀ ವರಮಹಾಲಕ್ಷ್ಮಿ ವ್ರತದ ಸಂಕಲ್ಪ, ಏನು ಸಂಕಲ್ಪವನ್ನ ಮಾಡಬೇಕು, ಹೇಗೆ ಮಾಡಬೇಕು, ಸಂಕಲ್ಪದ ಮುದ್ರೆಯಿಂದ ಹೇಗೆ ಸಂಕಲ್ಪವನ್ನ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಮಂತ್ರಪೂರ್ವಕವಾಗಿ ಹೇಗೆ ಪ್ರಾರಂಭವನ್ನ ಮಾಡಬೇಕು, ಹೇಗೆ ಸಂಕಲ್ಪವನ್ನ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ವರಮಹಾಲಕ್ಷ್ಮಿಯ ಈ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಬ್ಬ ಇರೋದ್ರಿಂದ ಎಲ್ಲರಿಗೂ ಉಪಯೋಗ ಆಗಲಿ ಇಂತಹ ಕೆಲವು ವಿಚಾರಗಳನ್ನ ಹಾಕಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಂಕಲ್ಪ. ಯಾವಾಗಲೂ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಮೊದಲು ಗಣಪತಿಯ ಪೂಜೆಯನ್ನು ಮಾಡಬೇಕು. ನಿಮ್ಮ ಪದ್ಧತಿಯ ರೀತಿ ಗಣಪತಿಯ ಪೂಜೆಯನ್ನು ಮಾಡಿ. ಅಂದರೆ ಬೆಳ್ಳಿ ಗಣಪತಿ ಆಗಬಹುದು, ಅಥವಾ ಮಣ್ಣಿನ ಗಣಪತಿ ಆಗಬಹುದು, ಅಥವಾ ದೂರ್ವಾ ಗಣಪತಿ ಅಂದರೆ ಸಗಣಿಯಲ್ಲಿ ಮಾಡಿರೋ ಗಣಪತಿ ಪೂಜೆಯನ್ನು ಮಾಡಿ, ಅಥವಾ ಫೋಟೋಗೆ ಪೂಜೆಯನ್ನು ಮಾಡಿ ನಂತರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಆದಷ್ಟು ದೂರ್ವಾ ಗಣಪತಿ ಅಂದರೆ ಸಗಣಿಯಿಂದ ಮಾಡಿರೋ ಗಣಪತಿ ತುಂಬ ಶ್ರೇಷ್ಠವಾಗಿರ್ತದೆ. ಬೆಳ್ಳಿ ಗಣಪತಿ ಏನು ಫಲ ಕೊಡುತ್ತೋ ಅದರ 10ರಷ್ಟು ಫಲ ದೂರ್ವಾ ಗಣಪತಿ ಫಲವನ್ನು ಕೊಡುತ್ತದೆ. ಆದ್ದರಿಂದ ದೂರ್ವಾ ಗಣಪತಿ ಅಂದರೆ ಸಗಣಿಯಲ್ಲಿ ಗಣಪತಿಯನ್ನು ಮಾಡಿ ಏನು ಗರಿಕೆ ಸಿಗಿಸಿ ಪೂಜೆಯನ್ನು ಮಾಡ್ತೀವಿ ಅದು ದೂರ್ವಾ ಗಣಪತಿಯಿಂದ. ಮೊದಲು ವ್ರತ ವಿಧಾನದಲ್ಲಿ ಈ ವ್ರತವನ್ನು, ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದ ದಿನ ಮಾಡಬೇಕು. ಒಂದು ವೇಳೆ ಹುಣ್ಣಿಮೆಯ ದಿನ ಶುಕ್ರವಾರವಾದರೆ ಅಂದೇ ಮಾಡಬೇಕು. ಶ್ರಾವಣ ಮಾಸ ಶುಕ್ಲ ಪಕ್ಷೇಚ ಪೌರ್ಣಾಮ್ಯಾಂ ಭಾರ್ಗವವಾಸರೆ ಎಂಬ ವಚನದಂತೆ ಈ ವ್ರತವನ್ನ ಆಚರಣೆ ಮಾಡಬೇಕು. ಕೆಲವೊಂದು ಪುಸ್ತಕಗಳಲ್ಲಿ 16 ಗಂಟುಗಳ ದಾರಗಳು ಇದೆ. ಇದಕ್ಕೆ ಮುಖ್ಯವಾಗಿ 12 ಗಂಟುಗಳ ದಾರಗಳನ್ನು ಉಪಯೋಗಿಸಬೇಕು ವರಮಹಾಲಕ್ಷ್ಮಿ ಪೂಜೆಯಲ್ಲಿ. ಒಂದು ಅಲಂಕರಿಸಿದ ಮಂಟಪದಲ್ಲಿ ಅಕ್ಕಿ ಹಾಕಿದ ತಟ್ಟೆ ಅಥವಾ ಬಾಳೆ ಎಲೆಯಲ್ಲಿ ಅಷ್ಟದಳ ಪದ್ಮವನ್ನ ಬರೆದು 2 ಕಲಶ ಅಥವಾ 1 ಕಲಶ ಲಕ್ಷ್ಮೀ ಕಲಶವನ್ನ ಇಡಬೇಕು. ಯಮುನಾ ಪೂಜೆ ಮಾಡೋರು 2 ಕಲಶ ಇಡ್ತಾರೆ. ಬರೀ ಲಕ್ಷ್ಮೀ ಪೂಜೆ ಮಾಡೋರು 1 ಕಲಶವನ್ನು ಇಡಬೇಕು. ಅದರೊಳಗೆ ಶುದ್ಧೋದಕ, ಕೇಸರಿ, ಪಚ್ಚಕರ್ಪೂರಗಳು ಹಾಕಿ ಮಾವಿನ ಗೊಂಚಲನ್ನಿಟ್ಟು ಅದರ ಮೇಲೆ ಸ್ವಚ್ಛಗೊಳಿಸಿದ ತೆಂಗಿನಕಾಯಿಗೆ ಪೂರ್ಣವಾಗಿ ಅರಿಶಿನವನ್ನು ಸವರಿ ಕುಂಕುಮ ಮತ್ತು ಚಂದ್ರಗಳನ್ನು ಇಟ್ಟು ಹೂವಿನಿಂದ ಅಲಂಕರಿಸಿಡಬೇಕು. ಮತ್ತು ಯಮುನಾ ಪೂಜೆ, ಗಂಗೆಯ ಪೂಜೆಯನ್ನು ಮಾಡಿಕೊಂಡು ಆ ನೀರನ್ನು ತಂದು ಕಲಶದೊಳಗೆ ಹಾಕಿ ಲಕ್ಷ್ಮೀ ಕಲಶವನ್ನು ಅಥವಾ ಯಮುನಾ ಕಲಶವನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಬೇಕು. ಮುಖವಾಡ ಇದ್ರೆ ಮುಖವಾಡ ಇಡಬಹುದು, ಅಥವಾ ಲಕ್ಷ್ಮಿಗೆ ಅಂದರೆ ಮುಖವಾಡದ ಅವಶ್ಯಕತೆನೇ ಇಲ್ಲ. ನಿಮ್ಮ ಪದ್ಧತಿ ಇದ್ರೆ ಇಡಿ, ಇಲ್ಲ ಅಂತ ಅಂದ್ರೆ ತೆಂಗಿನಕಾಯಿ ಪೂರ್ಣವಾಗಿ ಅರಿಶಿನವನ್ನು ಹಚ್ಚಿ, ಅರಿಶಿನ, ಕುಂಕುಮ ಮತ್ತು ಚಂದ್ರ ಅಂತ ಸಿಗುತ್ತೆ ಗಂಗೆ ಗಿಡಗಳಲ್ಲಿ, ಚಂದ್ರವನ್ನು ಹಚ್ಚಿದ್ರೆ ತುಂಬಾ ಶ್ರೇಷ್ಠವಾದದ್ದು. ಅದೇ ಶ್ರೇಷ್ಠ. ಅರಿಶಿನ ಕುಂಕುಮ ಹಚ್ಚಿರೋದನ್ನೇ ಮುಖ್ಯವಾಗಿ ಶ್ರೇಷ್ಠವಾಗಿರ್ತದೆ. ಮೊದಲಿಗೆ ಫಸ್ಟ್ ಗುರುಗಳ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆಗೆ ದೇವರ ದೀಪವನ್ನು ಹಚ್ಚಬೇಕು. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೈ ಮುಕ್ಕೊಂಡು ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಂತರ ಘಂಟಾನಾದವನ್ನು ಮಾಡುತ್ತಾ ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಂಚನಂ ಇತಿ ಘಂಟಾನಾದಂ ಕೃತ್ವಾ. ಘಂಟಾನಾದ ಆದ್ಮೇಲೆ ದೀಪಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಬಹುದೀಪಾದೇವಿ ರೂಪಸ್ಥಂ ಕರ್ಮ ಸಾಕ್ಷಿ ಹ್ಯ ವಿಘ್ನಕೃತ ಯಾವತ್ ಪೂಜಾ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರೋ ಭವ ಇತಿ ದೀಪಂ ಪ್ರಜ್ವಲ್ಯ. ದೀಪವನ್ನು ಹಚ್ಚಿ ದೀಪಂ ನಮಸ್ಕೃತ್ಯ ದೀಪಕ್ಕೆ ನಮಸ್ಕಾರವನ್ನು ಮಾಡಬೇಕು. ನಂತರ ಕರ್ತೃ ಗಂಡ ಹೆಂಡತಿಬ್ರು ಕೂತ್ಕೊಂಡ್ರೆ ಗಂಡಸರು ಆಚಮನವನ್ನು ಮಾಡಬೇಕು. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ ಹೀಗೆ 3 ಬಾರಿ ನೀರನ್ನು ಕುಡಿದು
ಮಾಧವಾಯ ಸ್ವಹ ಆದಮೇಲೆ ಗೋವಿಂದಾಯ ನಮಃ ಕೈಯನ್ನು ಶುದ್ಧ ಮಾಡಿ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ಓಂ ಸಂಕರ್ಷಣಾಯ ನಮಃ ಓಂ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಮಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ. ಹೀಗೆ ಆಚಮಯವನ್ನು ಮಾಡಿ ತಮ್ಮ ಅಂಗಗಳ ಸ್ಪರ್ಶಿಸಿ ಅದರ ವಿಧಾನಗಳು ನಿಮಗೆ ಬಂದರೆ ಮಾಡಿ, ಇಲ್ಲ ಅಂತಂದರೆ ಪರವಾಗಿಲ್ಲ, ಇದನ್ನು ಹೇಳಿಕೊಂಡ್ರೆ ಸಾಕು. ನಂತರ ಒಂದು ಹೂವು ಅಕ್ಷತೆಯನ್ನು ಬಲಗೈಯಲ್ಲಿ ಹಿಡಿದು ಎಡಗೈಯನ್ನು ಅಗಲವನ್ನು ಮಾಡಿ ಬಲಗಡೆಯ ತೊಡೆಯ ಮೇಲೆ ಇಟ್ಟು ಇದು ಬಲಗೈಯನ್ನು ಆ ಎಡಗೈಯ ಮೇಲೆ ಇಡಬೇಕು. ಚಿತ್ರದಲ್ಲಿ ತೋರಿಸಿದನಲ್ಲ ಆ ರೀತಿ ಸಂಕಲ್ಪವನ್ನು ಹಾಗೆ ಆ ಮುದ್ರೆಯನ್ನು ಹಾಕಿ ಸಂಕಲ್ಪವನ್ನು ಮಾಡಬೇಕು. ಬಲಗೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದಿರಬೇಕು. ಆ ಬಲಗೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಅಂತಂದ್ರೆ ಒಂದು ಗುರಿ, ಒಂದು ಪೂಜೆ ಮಾಡ್ತಾ ಇದ್ದೀರಿ ಅಂದ್ರೆ ಒಂದು ಗುರಿ, ಏನಕ್ಕೆ ಮಾಡ್ತಾ ಇದೀವಿ, ಏನು ಫಲಾಪೇಕ್ಷೆಯಿಂದ ಮಾಡ್ತಾ ಇದೀವಿ ಅಂತ ಇದೀವಲ್ಲ, ಅದು ಸಂಕಲ್ಪ ಅಂತ. ಸಂಕಲ್ಪ ಶ್ರೀ ವರಮಹಾಲಕ್ಷ್ಮಿಯ ವ್ರತ ಸಂಕಲ್ಪ. ಓಂ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಮಂಗಳಕರ ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಶ್ರಾವಣ ಮಾಸೆ ಶುಕ್ಲಪಕ್ಷೆ ನವಮ್ಯಾಂ ಶುಭತಿಥೌ ವಾಸರಃ ವಾಸರಸ್ತು ಭಾರ್ಗವವಾಸರಯುಕ್ತಾಯಾಂ ಅನುರಾಧ ನಕ್ಷತ್ರ ವೈಧೃತಿ ನಾಮಯೋಗ ಬಾಲವನಾಮಕರಣ ಯುಕ್ತಾಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಮಹಾಗಣಪತಿ ದೇವತಾ ಪ್ರೀತ್ಯರ್ಥಂ. ನಿಮ್ಮ ಮನೆ ದೇವರ ಹೆಸರು ಹೇಳ್ಕೋಬೇಕು. ಶ್ರೀ ಮಹಾಗಣಪತಿ ದೇವತಾ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಪುಣ್ಯಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಪಮೃತ್ಯು ಪೀಡಾ ಪರಿಹಾರದ್ವಾರ ದೀರ್ಘಾಯುಷ್ಯ ಅಭಿವೃದ್ಧ್ಯರ್ಥಂ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಸಮಸ್ತ ಕಾರ್ಯೇಷು ನಿರ್ವಿಘ್ನಪೂರ್ವಕ ಜಯ ಪ್ರಾಪ್ತ್ಯರ್ಥಂ ವರ್ಷೇ ವರ್ಷೆ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಸಂಪೂರ್ಣ ಸಮಗ್ರ ಫಲವಾಪ್ತ್ಯರ್ಥಂ ಶ್ರೀ ವರಮಹಾಲಕ್ಷ್ಮಿ ದೇವತಾಂ ಉದ್ದಿಶ್ಯ ಶ್ರೀ ವರಮಹಾಲಕ್ಷ್ಮಿ ದೇವತಾ ಪ್ರೀತ್ಯರ್ಥಂ ವ್ರತಾಂಗ ಶ್ರೀ ವರಮಹಾಲಕ್ಷ್ಮಿ ದೇವತಾ ಪೂಜಾಂಚ ಕರಿಷ್ಯೆ. ಹೀಗೆ ಹೇಳಿ ಆ ದೇವರಿಗೆ ಅಥವಾ ಮಹಾಗಣಪತಿ ಹೂವಕ್ಷತೆಯನ್ನು ಅರ್ಪಿಸಬೇಕು. ಇದು ಸಂಕಲ್ಪ.